ಜೀವನದಲ್ಲಿ ಎಲ್ಲರಿಗೂ ಎಂತೆಂಥ ಫ್ರೆಂಡ್ಸ್ಗಳೇ ಸಿಗ್ತಾರೆ ಗುರು. ಆದರೆ ನನ್ನ ಫ್ರೆಂಡ್ಸ್ಗಳ ಬಗ್ಗೆ 5 ವಿಚಾರಗಳ್ನ ಹೇಳ್ತೀನಿ. ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡ್ರಿ ಅಂತ ಹೇಳ್ತೀನಿ. 5 ಫ್ರೆಂಡ್ಸು ಕಿತ್ತೋದು ನನ್ನ ಮಕ್ಕಳು. ಟ್ರಿಪ್ಗಳೆಲ್ಲ ಓಡಿಸ್ತಾರೆ, ಎಲ್ಲ ಪ್ಲ್ಯಾನಿಂಗ್. ಅಲ್ಲಿ ಹೋಗಿ ಮಲ್ಕೊಳ್ಳೋಣ, ಇಲ್ಲಿ ಹೋಗಿ ಮಲ್ಕೊಳ್ಳೋಣ, ಅಲ್ಲಿ ಪಾರ್ಟಿ ಮಾಡೋಣ, ಇಲ್ಲಿ ಪಾರ್ಟಿ ಮಾಡೋ ಪಕ್ಕಾ ಪ್ಲ್ಯಾನಿಂಗ್ ಇರುತ್ತೆ. ಲಾಸ್ಟ್ ಮೂಮೆಂಟಾಗಿ ಒಬ್ಬ ಬೆದ್ದಂತಾನೆ, ನಮ್ಮ ಅಮ್ಮಗೆ ಹುಷಾರಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಾನು ಬರೋಕ್ಕಾಗಲ್ಲ ಅಂತಾನೆ. ಇನ್ನೊಬ್ಬ ಫೋನ್ ಮಾಡ್ತಾನೆ, ಇನ್ನೊಬ್ಬ ಹೇಳ್ತಾನೆ ಮಚ್ಚ ನಮ್ಮ ಕಂಪ್ನಿಲಿ ರಜನೇ ಕೊಡ್ತಿಲ್ಲ ಅಂತ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ ನಮ್ಮ ಅಜ್ಜ ಸತ್ತೋಗೈತೆ ಅಂತ ಹೇಳ್ತಾನೆ. ಇನ್ನೊಬ್ಬ ಫೋನ್ ಮಾಡಿ ಹೇಳ್ತಾನೆ ಮಚ್ಚ ನನ್ನ ಬೈಕ್ ಸರಿ ಇಲ್ಲ, ಬೈಕ್ ಸರ್ವಿಸಿಗೆ ಕೊಟ್ಬಿಡಿ, ನೀವು ಬೈಕ್ ಸರ್ವಿಸ್ ಮಾಡ್ಸೋಕ್ಕೂ ದುಡ್ಡಿಲ್ಲ ಅಂತ ಹೇಳ್ತಾನೆ. ಇಲ್ಲ ಯಾಕ್ರಲ್ಲೇ ಟ್ರಿಪ್ ಪ್ಲ್ಯಾನ್ ಮಾಡ್ತೀರಾ? ನಿಮ್ಮ ಕೈಲಿ ಆಗಲ್ಲ ಅಂತ ನಮಗೆ ಗೊತ್ತೈತಿ, ಆದರೂ ಯಾಕೆ ಟ್ರಿಪ್ ಪ್ಲ್ಯಾನ್ ಮಾಡ್ತೀರಾ ನೀವುಗಳು? ಅದನ್ನಾರ ಹೇಳ್ರಿ. ಯಾಕೆ ನಮ್ಮ ಹೊಟ್ಟೆ ಉರಿಸ್ತೀರ? ಹೊಟ್ಟೆ ಉರ್ಸಕ್ಕಂತ ಹುಟ್ಟಿರಲ್ಲ ಒಬ್ಬ ಸುಡಿ ಮಕ್ಕಳು. ಮಿಸ್ಸಾಗಿ ಹಂಗು ಹಿಂಗು ಮಾಡಿ ಟ್ರಿಪ್ಕೊಳ್ತೀವಿ ಅಂತ ತಿಳ್ಕೊಳ್ರಿ. ಒಬ್ಬ ಸಿಗರೇಟ್ ಚೈನ್ ಸ್ಮೋಕರ್ ದರಿದ್ರು ನನ್ನ ಮಗ. ಸೇದಿ ಕಾರ್ ಒಳಗೆ ಕೂತ್ಕೊಳಕ್ಕಲ್ಲ, ಹಂಗೆ ಸೇತಾನೆ ಸಿಗರೇಟ್ನ. ದರಿದ್ರ ಕಿತ್ತೋದು ನನ್ನ ಮಗ. ಇನ್ನೊಬ್ಬ ನಿಲ್ಸಿದ್ದಾಗೆಲ್ಲ ಕಕ್ಕಿಂತಾನೆ, ವ್ಯಾ ಅಂತ. ಸಿಕ್ಕಿದ್ದಾಗೆಲ್ಲ ಕಕ್ಕಿಂತಾನೆ. ಹೆಚ್ಚು ಕಮ್ಮಿ ನಮ್ಮ ತೊಡೆ ಮೇಲೂ ಕೇಕಿರ್ತಾನೆ, ಹಂಗೆ ಕಕ್ತಾನೆ. ಇನ್ನೊಬ್ಬ ನೋಡ್ರೆ ಬಿಯರ್ ಬಾಟ್ಲೆ ಹಂಗೆ ನೀರು ಕುಡ್ದಂಗೆ ಕುಡಿತಾ ಇರ್ತಾನೆ. ಸಿಕ್ಕಿದ್ದಾಗದಾಗೆಲ್ಲ ನಿಲ್ಲಿಸಿ ಉಚ್ಚೆ ಒಯ್ದು ಒಳ್ಳೆ ಶುಗರ್ ಬಂದ್ರೆ ಹಂಗೆ ಉಚ್ಚೆ ಒಯ್ತಾನೇ ಇರ್ತಾನೆ. ಈ ಕಿತ್ತೋದು ನನ್ನ ಮಗ. ಇನ್ನೊಬ್ಬ ಇನ್ನು ಡ್ರೈವರ್ ಕೇಳ್ತಾರೆ, ಅವ್ನು ಬಾಟ್ಲಿ ಹಿಡ್ಕೊಂಡು ಕುಡ್ಕೊಂತ ಹೊಡಿತಿರ್ತಾನೆ. ಮಿಸ್ಸಾಗಿ ಎಲ್ಲರೂ ಪೊಲೀಸರು ಹಿಡಿದು ಅಂದರೆ ಹಾಕಿ ಹಂಗೆ ಗುದ್ದುತ್ತಾರೆ. ಅದು ಬೇರೆ ದುಡ್ಡು ಕಟ್ಟಬೇಕು. ಎತ್ತಲಾಗಾರ ಎಲ್ಲರೂ ಗುಂಡಿ ಆಗಿಬಿಟ್ರು ಅಂತ ಅದೊಂದು ಭಯ ಇರುತ್ತೆ. ಇನ್ನೊಬ್ಬಿರ್ತಾನೆ, ನಾವು ಎನಿ ಟೈಮ್ ಮಕ್ಕಂಡೇ ಇರ್ತಾನೆ. ಅವನು ಯಾರಿಗೂ ಬಂದವರಿಗೂ ನಮಗೂ ಅವನಿಗೂ ಸಂಬಂಧನೇ ಇರಲ್ಲ, ಹಂಗೆ ಮಕ್ಕಂಡಿರ್ತಾನೆ. ಇನ್ನು ಫ್ರಂಟಲ್ಲಿ ಕೂತಿರೋ ನಾವು ಸಿಕ್ಕಿ ಸಾಂಗೆ ಆಗ್ತಿರ್ತಾನೆ. ಅದು ಯಾವ ಭಾಷೆ ಅದು ಏನು ಒಂದು ಗೊತ್ತಿಲ್ಲ, ಸುಮ್ಮನೆ ಒಯ್ಬು ಅಂತಿರ್ತಾನೆ. ಸುಮ್ಮನೆ ಹಿಂಗೆ ಕತ್ತಲ್ಲಾಡ್ತಾನೆ. ಇಂಗ್ಲೀಷ್ ಬರಲ್ಲ, ಕನ್ನಡ ಬರಲ್ಲ, ದರಿದ್ರ ಮಗ ಏನೇನೋ ಬರಲ್ಲ, ಬರೋ ಭಾಷೆಗಳು ಸಾಂಗೆಲ್ಲ ಆಗ್ತಾ ಇರ್ತಾನೆ. ಹಿಂಗೆ ಮಾಡ್ತಾನೆ ಕಿತ್ತೋದು ನನ್ನ ಮಕ್ಕಳು. ಇನ್ನೊಂದು ಮೈನ್ ಪಾಯಿಂಟ್ ಯಾವುದು? ಬಿಸ್ನೆಸ್. ಕೂತ್ಕೊಂಡ್ವಿ ಎಲ್ಲರೂ ಅಂತ ಕೂತ್ಕೊಂಡಿವಿ, ಎಲ್ಲರೂ ಒಂದೊಂದು ಮಾತಾಡ್ತಾರೆ. ಇನ್ನೊಬ್ಬ ಮುಕ್ಕಳ ಉಳೆದ್ದಿರ್ತಾವೆ, ಸ್ವಲ್ಪ ರಿಚ್ ಇರ್ತಾನೆ, ಸ್ವಲ್ಪ ಮುಕ್ಕಳಕ್ಕೆ ಉಳೆದು ಅಂದ್ಬಿಡ್ತವೆ. ಆ ಬಿಸ್ನೆಸ್ ಮಾಡೋಣ, ಈ ಬಿಸ್ನೆಸ್ ಮಾಡೋಣ, ಕುರಿಗಳ್ನೆಲ್ಲ ಇದು ಮಾಡ್ಕೊಳ್ಳೋಣ, ಕುರಿ ದೊಡ್ಡಿ ಮಾಡೋಣ, ಎಲ್ಲರೂ ಇಷ್ಟು ಸಾವಿರ ದುಡ್ಡು ಹಾಕೋಣ, ಹಂಗೆ ಮಾಡೋಣ, ಇಕ್ಕೋಣ, ಇಷ್ಟು ಕುರಿ ತರೋಣ, ಆಮೇಲೆ ಹೋಗಿ ಶೆಡ್ ಮಾಡೋಣ, ಕುರಿ ಶೆಡ್ ಮಾಡೋಣ, ತೋಟದಾಗಿ ನಿಮ್ಮ ಹೊಲ್ದಾಗೆ ಸಪ್ಪೆ ಹಾಕು, ನಾನು ಇದನ್ನು ತರ್ತೀನಿ, ಅದು ಮಾಡೋಣ, ಇಷ್ಟು ದುಡ್ಡು ಬರುತ್ತೆ, ಒಂದು ಕುರಿ 40,000 ಬರುತ್ತೆ, 50,000 ಬರುತ್ತೆ, ಅಷ್ಟು ಬರುತ್ತೆ, ಇಷ್ಟು ಬರುತ್ತೆ ಅಂತಾನೆ. ಬೆಳಗ್ಗೆ ಎದ್ದು ಕೇಳಿರಿ ಅವನ ಹತ್ರ 8 ಅಣಿ ದುಡ್ಡಿರಲ್ಲ. ಕಿತ್ತೋದು ನನ್ನ ಮಗನ ಹತ್ರ 8 ಅಣಿ ದುಡ್ಡಿರೋಲ್ಲ. ಯಾಕೂರ್ಲೇ ಹಿಂಗೆಲ್ಲ ಮಾಡ್ತೀರಾ? ನಿಮ್ಮ ಕೈಲಿ ಆಗಿದ್ಮೇಲೆ ಯಾಕೆ ಬಿಸ್ನೆಸ್ ಪ್ಲ್ಯಾನ್ಗಳೆಲ್ಲ ಇದು ಮಾಡ್ಕೊಂತೀರ? ಕಿತ್ತೋದು ನನ್ನ. ಆಮೇಲೆ ಕುಡಿದ್ರು ಅಂದರೆ ತಿಗ ಮುಚ್ಕೊಂಡು ಇರೋದೇ ಇಲ್ಲ ಅಂತಾರೆ ಬೋಸುಡಿ ಮಕ್ಕಳು. ಬರೋದಾಗ ಎಲ್ಲ ಗಲಾಟಿಗೆ ಹೋಗ್ತಾರೆ, ಮುಕ್ಕಳಾರಂಗೆ ಹೊಡೆಸ್ತಾರೆ ನಮ್ಮನ್ನು. ಈ ನನ್ನ ಮಕ್ಕಳು ಅದೇ ತಿನ್ನೋದಲ್ಲ, ನಾವು ಅದೇ ತಿನ್ಬೇಕು. ಹೋಗೋ ಹುಡುಗಿಯರೆಲ್ಲ ಚುಡಾಯಿಸ್ತಾರೆ. ಆ ಸಣ್ಣ ಹುಡುಗಿಯರನ್ನೂ ಬಿಡಲ್ಲ. 8ನೇ ಕ್ಲಾಸ್ 9ನೇ ಕ್ಲಾಸ್ ಹುಡುಗಿಯರನ್ನೂ ಲವ್ ಮಾಡ್ತಾ ಇರ್ತಾರೆ. 25 ವರ್ಷದ ಹುಡುಗರು ಕಿತ್ತೋದು ನನ್ನ ಮಕ್ಕಳು. ಇವರು 9ನೇ ಕ್ಲಾಸ್ 10ನೇ ಕ್ಲಾಸ್ ಹುಡುಗಿಯರು ಲವ್ ಮಾಡ್ತಾ ಇರ್ತಾರೆ. ಆ ನಿಬ್ಬೇರೆ ಆಡ್ದಂಗೆ ಆಡ್ತಾ ಇರ್ತಾರೆ ಕಿತ್ತೋದು ನನ್ನ ಮಕ್ಕಳು. ಆಮೇಲೆ ಹಲ್ಸಿಗೆ ಬಿತ್ತು ಅಂದರೆ ಮತ್ತೆ ಅದನ್ನು ಹೊಡ್ತಾ ತಿನ್ಬೇಕು, ಇದಂತ ಕೆಲಸ. ಆಮೇಲೆ 9ನೇ ಕ್ಲಾಸ್ 10ನೇ ಕ್ಲಾಸ್ ಹುಡುಗಿಯರನ್ನ ಹೋಗಿ ಅದಕ್ಕೆ ನಿಮ್ಮ ಅತ್ತೆ ಹಂಗನ್ನು ಹಿಂಗನ್ನು ಅಂತಾರೆ. ಕಿತ್ತೋದು ನನ್ನ ಮಕ್ಕಳು. ಸ್ವಲ್ಪ ನಾಚಿಕೆ ಮನೆ